ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಭಾಳ ಜನ ಕೇಳತ್ತೀರಿ ನೀವು ಜರ್ಮನ್ ಲ್ಯಾಂಗ್ವೇಜ್ ಹೇಗೆ ಕಲಿತ್ರಿ ಅಂತ. ಸೊ ಯಾರ್ಯಾರು ಜರ್ಮನ್ ಲ್ಯಾಂಗ್ವೇಜ್ ಕಲಿಬೇಕನ್ನತ್ತಿರಲ್ಲ, ಸೊ ಅವ್ರಿಗೆ ಮೊದ್ಲಿಕ್ಕೆ ನೀವು ಜರ್ಮನ್ ಲ್ಯಾಂಗ್ವೇಜ್ ಕಲೀಲಿಕ್ಕೆ ನಿಮ್ಮಲ್ಲಿ ಇಂಟ್ರೆಸ್ಟ್ ಇರಬೇಕು, ಡೆಡಿಕೇಶನ್ ಇರಬೇಕು, ಮತ್ತು ನಿಮ್ದು ಹಾರ್ಡ್ ವರ್ಕ್ ಇರಬೇಕು, ಮತ್ತು ಡಿಸಿಪ್ಲಿನ್ ಇರಬೇಕು. ಸೊ ಈ ಕ್ವಾಲಿಟೀಸ್ ಇದ್ದರೆ ಮಾತ್ರ ನೀವು ಜರ್ಮನ್ ಲ್ಯಾಂಗ್ವೇಜ್ ಕಲಿಬೋದು. ಸೊ ಹಾಗಾಗಿ ಈ ಕ್ವಾಲಿಟಿ ಮೇಲೆ ಕಾನ್ಸಂಟ್ರೇಟ್ ಮಾಡಿರಿ ಜಾಸ್ತಿ. ಸೊ ಅದು ಆಮೇಲೆ ಏನಪ್ಪ ಅಂತಂದ್ರೆ ಜರ್ಮನ್ ಲ್ಯಾಂಗ್ವೇಜ್ ನಾನು ಟಿಲ್ B1 ಮಟ್ಟ ನಾನು ಇಂಡಿಯಾ ಒಳಗೆ ಮಾಡೀನಿ. B2 ಬಂದು ನಾನು ಜರ್ಮನಿ ಒಳಗೆ ಮಾಡೀನಿ. ಸೊ ಟಿಲ್ B1 ಮಟ್ಟ ನಾನು 8 ಮಂತ್ಸ್ ತೊಗೊಂಡೇನೆ. ಅಂದ್ರೆ ಲೈಕ್ ಎಕ್ಸಾಮ್ ಬರೆಯೋದು ಹಿಡ್ಕೊಂಡು ನಾನು 8 ಮಂತ್ಸ್ ತೊಗೊಂಡೇನಿ. ಸೊ ಈಗ ಯಾರ್ಯಾರು ಜರ್ಮನ್ ಲ್ಯಾಂಗ್ವೇಜ್ ಮಾಡತ್ತೀರಿ ನಿಮಗೆ ಗೊತ್ತಿರ್ಬೋದು, ಇದ್ರೊಳಗೆ ಲೆವೆಲ್ಸ್ ಬರ್ತಾವೆ. ಮತ್ತು ಸ್ಟಾರ್ಟಿಂಗ್ ಏನಿರಪ್ಪ ಅಂತಂದ್ರೆ ಬೇಸಿಕ್ ಸ್ಪ್ರಾಕ್ ಬೋಸ್ಟನ್ ಸ್ಟಾರ್ಟ್ ಆಗುತ್ತೆ. ಸೊ A1 A2 B1 B2 C1 C2 ಈ ಥರ ಲೆವೆಲ್ಸ್ ಬರ್ತಾವೆ. ನಾವು ನರ್ಸಸ್ ಆಗಿರೋದ್ರಿಂದ ನಮಗೆ ಟಿಲ್ B2 ಮಟ್ಟ ನಮಗೆ ಲ್ಯಾಂಗ್ವೇಜ್ ಕಂಪಲ್ಸರಿ ಬೇಕೇ ಬೇಕು. ಸೊ ನೀವು ಸ್ಪ್ರಾಕ್ ಬೋಸ್ಟನೊಳಗೆ ಏನು ಕಲಿತಾರಪ್ಪ ಅಂತಂದ್ರೆ ಆಲ್ಫಾಬೆಟ್ಸ್ ಆಗಿರ್ಬೋದು, ನಂಬರ್ಸ್ ಆಗಿರ್ಬೋದು, ಸೊ ನಾರ್ಮಲ್ ಥಿಂಗ್ಸ್ ಇವೆಲ್ಲ ಕಲಿತೀರಿ. ಸೊ A1 ಒಳಗೆ ನೀವೇನು ಕಲಿತಾರಪ್ಪ ಅಂತಂದ್ರೆ ಬೇಸಿಕ್ ವರ್ಡ್ಸ ಮತ್ತು ಇಂಟ್ರೊಡಕ್ಷನ್ಸ್ ಕಲಿತೀರಿ. ಸೊ ಆಮೇಲೆ A2 ಒಳಗೆ ಏನು ಕಲಿತಾರಪ್ಪ ಅಂತಂದ್ರೆ ಡೈಲಿ ಲೈಫ್ ಕನ್ವರ್ಜೇಷನ್ನ, ಮತ್ತು B1 ಒಳಗೆ ಇಂಡಿಪೆಂಡೆಂಟ್ ಕಮ್ಯುನಿಕೇಷನ್ನ, B2 ಒಳಗೆ ವರ್ಕ್ ಆ್ಯಂಡ್ ಸ್ಟಡಿ ಕನ್ವರ್ಜೇಷನ್ನ, C1 ಒಳಗೆ ಅಕಾಡೆಮಿಕ್ ಮತ್ತು ಪ್ರೊಫೆಷ್ನಲ್ ಫ್ಲೂಯೆನ್ಸಿ, ಮತ್ತು C2 ಒಳಗೆ ನಿಯರ್ ನೇಟಿವ್ ಮಾಸ್ಟ್ರಿ ಕಲಿತಾರೆ. ಸೊ ನಮಗೆ ಟಿಲ್ B2 ವರೆಗೂ ನಮಗೆ ಮಸ್ಟ್ ಆ್ಯಂಡ್ ಶುಡ್ ಇರೋದ್ರಿಂದ ನರ್ಸಸ್ಗೆ ನಾವು ಟಿಲ್ B2 ಮಟ್ಟ ಲ್ಯಾಂಗ್ವೇಜ್ ಕಲಿತ್ರೆ ನಾವು ಜರ್ಮನಿಗೆ ಬರ್ಬೋದು. ಸೊ ಜರ್ಮನ್ ಲ್ಯಾಂಗ್ವೇಜಿಗೆ ಯಾರ್ಯಾರು ಕಲಾತಾರಿಲ್ಲ ಮತ್ತು ಕಲ್ತವ್ರು ಇರ್ಬೋದು, ನಿಮ್ಮಲ್ಲಿ ಗೂಗಲ್ ಟ್ರಾನ್ಸ್ಲೇಟರ್ ಏನಾದರೂ ನಿಮ್ಮ ಮೊಬೈಲ್ ಒಳಗಿದ್ರೆ ಫಸ್ಟ್ ಅದನ್ನು ಡಿಲೀಟ್ ಮಾಡಿರಿ. ಯಾಕಪ್ಪ ಅಂತಂದ್ರೆ ಅದಿದ್ದರೆ ನೀವು ಜರ್ಮನ್ ಲ್ಯಾಂಗ್ವೇಜ್ ಕಲಿಯಂಗಿಲ್ಲ. ಸೊ ಯಾರಾದರೂ ನಿಮಗೆ ಯೂಸ್ ಮಾಡಬೇಕಂತ ಅನಿಸಿದ್ರೆ ಜಸ್ಟ್ ಅದೊಂದು ಯಾವ ವರ್ಡ್ ನಿಮಗೆ ತಿಳಿಯಂಗಿಲ್ಲ ಅದ್ರ ಸಂಬಂಧ ಅಷ್ಟೇ ಯೂಸ್ ಮಾಡಿರಿ. ಸೊ ನೀವು ಪೂರಾ ಸೆಂಟೆನ್ಸಲ್ಲಿ ಕಾಪಿ ಮಾಡಿ ಅದನ್ನು ಗೂಗಲ್ ಟ್ರಾನ್ಸ್ಲೇಟರ್ ಯೂಸ್ ಮಾಡಿ ಜರ್ಮನ್ ಬಳಸಿದ್ರಂದ್ರೆ ನೀವು ಜರ್ಮನ್ ಲ್ಯಾಂಗ್ವೇಜ್ ಕಲಿಯಂಗಿಲ್ಲ. ಸೊ ದಯವಿಟ್ಟು ಅದನ್ನು ಜಾಸ್ತಿ ಯಾರೂ ಯೂಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಫಸ್ಟ್ ಆಫ್ ಆಲ್ ಅದನ್ನು ನಿಮಗೆ ನಾನು ಹೇಳಕ್ಕೆ ಬಯಸ್ತೀನಿ. ಸೊ ಮತ್ತು ನಂಗೆ ಭಾಳ ಜನ ಹೇಳತ್ತಿದ್ರಿ ನಮಗೆ ಹೆದರಿಕೆ ಐತಿ, ನಮಗೇನೂ ತಿಳಿಯತ್ತಿಲ್ಲ ಆ ಥರ. ನನಗೂ ಸ್ಟಾರ್ಟಿಂಗ್ ಅದಾಗಿತ್ತು. ಮತ್ತು ಇನ್ನೊಂದು ನನಗೆ ನೀವೇನು ಹೇಳತ್ತಿದ್ರಪ್ಪ ಅಂತಂದ್ರೆ ಇದು ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ಸ್ ಅಂದ್ರೆ ಲೈಕ್ ಯೂಟ್ಯೂಬ್, ನೀವು ಗೂಗಲ್ ಯೂಸ್ ಮಾಡಿ ಅದರಲ್ಲಿ ಏನಾರ ಆ್ಯಪ್ಸ್ ಇರ್ಬೋದು. ನೀವು ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ಸ್ ಏನೈತಲ್ಲ ಅದು ಸೆಕೆಂಡರಿ. ಅದು ನೀವು ಫಸ್ಟ್ ಆಫ್ ಆಲ್ ನಿಮ್ಗೆ ಕಾನ್ಸಂಟ್ರೇಷನ್ ಮಾಡಬೇಕಾಗಿದೆ ಅದ್ರ ಮ್ಯಾಕಪ್ಪ ಅಂತಂದ್ರೆ ನೀವು ಡೈಲಿ ನಿಮ್ಮ ಟೀಚರ್ಸ ಮತ್ತು ನಿಮಗೆ ಏನಾರು ಬುಕ್ಸ್ ಕೊಟ್ಟಿರ್ತಾರಲ್ಲ, ನಿಮ್ಮಲ್ಲಿ 2 ಬುಕ್ಸ್ ಬರ್ತಾವೆ, ಒಂದು ಕೋರ್ಸ್ ಬುಕ್, ಒಂದು ಅರಬೈಟ್ಸ್ ಬುಕ್. ನೀವು ಫಸ್ಟ್ ಇವೆರಡು ಇದ್ರ ಮ್ಯಾಗೆ ಕಾನ್ಸಂಟ್ರೇಷನ್ ಮಾಡಿರಿ, ಆಮೇಲೆ ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ಸ್ಗೆ ಹೋಗ್ರಿ. ಸೊ ನೀವು ಅಲ್ಲಿ ಫಸ್ಟ್ ಆಫ್ ಆಲ್ ನೀವು ಅಲ್ಲಿ ಹೋದಿರಪ್ಪ ಅಂತಂದ್ರೆ ಭಾಳ ನೀವು ಕನ್ಫ್ಯೂಸ್ ಆಗ್ತೀರಿ. ಸೊ ನೀವು ಆಮೇಲೆ ಅದು ತಿಳಿಯಂಗಿಲ್ಲ ಇದು ತಿಳಿಯಂಗಿಲ್ಲ. ಸೊ ಫಸ್ಟ್ ಆಫ್ ಆಲ್ ನೀವು ಇದು ನಿಮಗೆ ಕೊಟ್ಟಿದ್ದ ಬುಕ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿರಿ. ಸೊ ನೀವು ಆ ಬುಕ್ಸ್ ಮೇಲೆ ನೀವು ಪರ್ಫೆಕ್ಟ್ ಇಲ್ಲ ಅಂತಂದ್ರೆ ಆ ಬುಕ್ಸ್ ನೀವು ಏನಾದರೂ A1 to B2 ಅದನ್ನು ಪರ್ಫೆಕ್ಟ್ ಮಾಡಿದಪ್ಪ ಅಂತಂದ್ರೆ ನಿಮಗೆ ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ಸ್ ಬೇಡ. ಯಾಕಂದ್ರೆ ಆ ಬುಕ್ಕನ್ನು ಆ ಥರ ರೆಡಿ ಮಾಡಿರ್ತಾರೆ ಮತ್ತು ಆ ಬುಕ್ಸಿಂದ ನಿಮಗೆ ಭಾಳ ಹೆಲ್ಪ್ ಆಗುತ್ತೆ, ನೀವು ಭಾಳ ಕಲಿತೀರಿ. ಸೊ ಫಸ್ಟ್ ಆಫ್ ಆಲ್ ನೀವು ಆ ಬುಕ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿರಿ. ಇದನ್ನು ನಾನು ನಿಮಗೆ ಸಜೆಷನ್ ಮಾಡ್ತೀನಿ. ಸೊ ನಾವು ಯಾವುದೇ ಲ್ಯಾಂಗ್ವೇಜ್, ನಮ್ಮ ಕನ್ನಡ ಆಗಿರಲಿ, ಇಂಗ್ಲೀಷ್ ಆಗಿರಲಿ, ನಮಗೆ ಏನೋ ಇಲ್ಲ ಯಾವ ಲ್ಯಾಂಗ್ವೇಜ್ ಇದ್ದರೂ ಅದಕ್ಕೆ ಬೇಸಿಕ್ ಅದಕ್ಕೆ ಸಪೋರ್ಟ್ ಏನಪ್ಪ ಅಂತಂದ್ರೆ ಗ್ರಾಮರ್. ಸೊ ನಂದು ಅನಿಸಿಕೆ ಏನಪ್ಪ ಅಂತಂದ್ರೆ ನೀವು ಗ್ರಾಮರ್ನ ಜಾಸ್ತಿ ಪರ್ಫೆಕ್ಟ್ ಮಾಡಿರಿ. ಸೊ ನಿಮ್ಮ ಕಡೆ ಗ್ರಾಮರ್ ಚೆನ್ನಾಗಿತ್ತಪ್ಪ ಅಂತಂದ್ರೆ ನೀವು ಜರ್ಮನ್ ಲ್ಯಾಂಗ್ವೇಜ್ನ ಜಲ್ದಿಯಾಗಿ ಕಲಿಬೋದು ಮತ್ತು ನೀವು ಅದನ್ನು ಪರ್ಫೆಕ್ಟಾಗಿ ಮಾಡ್ಕೋಬೋದು. ಸೊ ಹಾಗಾಗಿ ಏನು ಮಾಡಿರಿ, ಜಾಸ್ತಿ ಗ್ರಾಮರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿರಿ. ಸೊ ನಾ ಲ್ಯಾಂಗ್ವೇಜ್ ಕಲಿತ್ಕೊಂಡು ನಾ ಏನು ಮಾಡ್ತಿದ್ದೆಪ್ಪ ಅಂತಂದ್ರೆ ನಾನು ಅವತ್ತೇನು ಕಲಿತಿಲ್ಲ ಅದನ್ನು ರೂಮಿಗೆ ಹೋಗಿ ರಿವಿಷನ್ ಮಾಡ್ತಿದ್ದೆ ಮತ್ತು ನಾನು ಅದನ್ನು ಇನ್ನೊಬ್ಬರ ಮುಂದೆ ಡಿಸ್ಕಷನ್ ಮಾಡ್ತಿದ್ದೆ. ಸೊ ನೀವು ಇವು ಟೆಕ್ನಿಕ್ಸ್ ಬಳಸಿದಪ್ಪ ಅಂತಂದ್ರೆ ನೀವು ಮಾತಾಡೋದಾಗಿರ್ಬೋದು, ನಿಮ್ಮ ಮೇಲೆ ಕಾನ್ಫಿಡೆಂಟ್ ಬರುತ್ತೆ. ಸೊ ಫಸ್ಟ್ ಈ ಟೆಕ್ನಿಕ್ ನೀವು ಫಾಲೋ ಮಾಡಿರಿ. ಮತ್ತು ನೀವು ಲ್ಯಾಂಗ್ವೇಜ್ ಕಲಿತಿರೋದು ನಿಮಗೆಲ್ಲ ಗೊತ್ತಿರ್ಬೋದು ಈ ಗ್ರಾಮರ್ ಒಳಗೆ. ಸೊ ನಾಮಿನಾಟಿವ, ಅಕ್ಯುಸಾಟಿವ, ಡಾಟಿವ, ಗೆನಿಟಿವ, ಅವು ಏನೇನು ಬೆಸ್ಟಿಮ್ಡ್ ಆರ್ಟಿಕಲ್ಲ ಅವನ್ನ ಬೆಸ್ಟಿಮ್ಡ್ ಆರ್ಟಿಕಲ್ಸ್ ಬರ್ತಾವಲ್ಲ ಅವೆಲ್ಲ ಚಾರ್ಟ್ ಮಾಡ್ಕೊರಿ. ಚಾರ್ಟ್ ಮಾಡ್ಕೊಂಡು ಅವನ್ನ ನಿಮ್ಮ ರೂಮ್ನಾಗ ಅವನ್ನ ಹಚ್ಕೋರಿ. ಸೊ ನೀವು ಯಾವಾಗ ಹೇಳ್ತೀರಿ ಯಾವಾಗ ಮಲ್ಕೋತೀರಿ, ಸೊ ಅವ್ನು ನೀವು ನೋಡ್ತಾ ಮಲ್ಕೋಬೇಕು. ಮತ್ತು ಅಂದ್ರೆ ನೀವು ಎದ್ದು ಕೂಡಲೇ ಅವ್ನು ನಿಮ್ಗೆ ಮುಂದೆ ಕಾಣಬೇಕು. ನಿಮಗೆ ಆ ಥರ ಅದಿತ್ತಪ್ಪ ಅಂತಂದ್ರೆ ನಿಮಗೆ ಡೈಲಿ ಅವು ರಿವಿಷನ್ ಮಾಡೋಕ್ಕೆ ನಿಮಗೆ ಈಸಿ ಆಗುತ್ತೆ ಮತ್ತು ನಿಮ್ಮ ತಲೆಯಲ್ಲಿ ಉಳಿತಾವೆ. ಮತ್ತು ನೀವೀಗ ಲ್ಯಾಂಗ್ವೇಜ್ ನೀವು ಕಲಿಯತ್ತಾರಪ್ಪ ಅಂತಂದ್ರೆ ನೀವು ಏನಾದ್ರೂ ಮಾತಾಡ್ಬೇಕಂದ್ರೆ ನಿಮ್ಮ ಕಡೆ ಮೊದಲೇಕ ಶಬ್ದಕೋಶ ಇರಬೇಕಂದ್ರೆ ವೊಕ್ಯಾಬ್ಯುಲರಿ ಇರಬೇಕು. ಸೊ ನೀವು ವೊಕ್ಯಾಬ್ಯುಲರಿ ಹೆಂಗೆ ಜಾಸ್ತಿ ಮಾಡ್ಕೋಬೋದಪ್ಪ ಅಂತಂದ್ರೆ ಈಗ ನೀವು ನಾರ್ಮಲ್ಲೇ ಒಂದು ಕಡೆ ಕುಂತಿರ್ತೀರಿ. ಸೊ ನಿಮ್ಮ ಕುಂತಲ್ಲೇ ನಿಮ್ಮ ರೂಮ್ ಒಳಗಾಗಿರ್ಬೋದು ಎಷ್ಟು ಥಿಂಗ್ಸ್ ಅದಾವೆ, ಟಿ ವಿ ಆಗಿರ್ಬೋದು, ಚೇರ್ ಆಗಿರ್ಬೋದು. ಸೊ ಹಂಗೆ ನಿಮಗೆ ಒಂದು ರೂಮ್ ಒಳಗೆ ನಿಮಗೆ ಒಂದು 50 ಶಬ್ದ ನೀವು ಮಾಡ್ಕೋಬೋದು. ಸೊ ಜರ್ಮನ್ ಲ್ಯಾಂಗ್ವೇಜ್ ನೀವು ಯಾವುದೋ ಶಬ್ದ ಕಲಿಯತ್ತಾರಪ್ಪ ಅಂತಂದ್ರೆ
ಅದ್ರ ಜೊತೆ ಒಂದು ಆರ್ಟಿಕಲ್ ಅಂತ ಇರುತ್ತೆ, ದೇರ್ ದಿ ದಾಸ್ ದಿ ಅಂತ ಆರ್ಟಿಕಲ್ಸ್ ಇರ್ತಾವಲ್ಲ, ನೀವು ವಿತ್ ಆರ್ಟಿಕಲ್ ಎಷ್ಟು ಕಲಿತೀರಪ್ಪ ಅಂತಂದ್ರೆ ಅಷ್ಟು ಚಲೋ. ಯಾಕಪ್ಪ ಅಂತಂದ್ರೆ ಜರ್ಮನ್ ಒಳಗೆ ನೀವು ಆರ್ಟಿಕಲ್ ವಿತೌಟ್ ಆರ್ಟಿಕಲ್ ನೀವು ಅದನ್ನು ಬಳಸಿರಂದ್ರೆ ಅದಕ್ಕೆ ಮೀನಿಂಗ್ ಇರುತ್ತೆ, ಬಟ್ ಅದು ಸರಿಯಾಗಿ ಮೀನಿಂಗ್ ಇರಲ್ಲ ಗ್ರಾಮಟಿಕ್ ವೈಸ್ ನೋಡಿದ್ರೆ. ಸೊ ಹಾಗಾಗಿ ನೀವು ಯಾವುದೇ ಒಂದು ವರ್ಡ್ ಕಲಿಯತ್ತಿದ್ರು ಅದನ್ನು ವಿತ್ ಆರ್ಟಿಕಲ್ ಜೊತೆ ಕಲಿಯಕ್ಕೆ ಅದನ್ನು ಟ್ರೈ ಮಾಡಿರಿ ಫಸ್ಟ್. ನೆಕ್ಸ್ಟ್ ವರ್ಬ್ಸ್. ಸೊ ವರ್ಬ್ಸ್ ನೀವು ನಿಮಗೇನು ಬುಕ್ ಕೊಟ್ಟಿರ್ತಾರಲ್ಲ ಅದರಿಂದ ವರ್ಬ್ಸ್ ಇರ್ತಾವೆ ನೋಡಿರಿ. ಸೊ ನೀವು ಡೈಲಿ ಏನೂ ಮಾಡಬೇಕಾಗಿಲ್ಲ, ಡೈಲಿ 10 ವರ್ಬ್ಸ್ ತೊಗೊರಿ. ಆ 10 ವರ್ಬ್ಸ್ ಮೇಲೆ ನೀವು ಸೆಂಟೆನ್ಸ್ ಮಾಡೋಕೆ ಕಲೀರಿ. ಸೊ ನಿಮ್ಮ ಓನ್ ಆಗಿ ಅದು ತಪ್ಪ ಇರಲಿ ಸರಿ ಇರಲಿ, ಫಸ್ಟ್ ಆಫ್ ಆಲ್ ನೀವು ಅದನ್ನು ಮಾಡೋಕ್ಕೆ ಟ್ರೈ ಮಾಡಿರಿ. ಮತ್ತು ನೀವು ಅದನ್ನು ನೆಕ್ಸ್ಟ್ ಡೇ ಹೋಗಿ ನಿಮ್ಮ ಟೀಚರ್ ಕಡೆಯಿಂದ ಕರೆಕ್ಷನ್ ಮಾಡಿರಿ ಸರಿ. ಸೊ ನಿಮ್ಮ ತಪ್ಪು ನಿಮಗೆ ಗೊತ್ತಾಗುತ್ತೆ. ಸೊ ನೀವು ಡೈಲಿ 10 ವರ್ಬ್ಸ್ ತೊಗೊಂಡು ಸೆಂಟೆನ್ಸ್ ಮಾಡೋದ್ರಿಂದ ನಿಮಗೆ ಸೆಂಟೆನ್ಸ್ ಫಾರ್ಮೇಷನ್ ಮಾಡೋಕ್ಕೂ ಬರುತ್ತೆ, ಮತ್ತು ಆ ವರ್ಬ್ ನಿಮಗೆ ಹೆಂಗೆ ಯೂಸ್ ಆಗುತ್ತೆ ನಿಮಗೆ ಗೊತ್ತಾಗುತ್ತೆ. ಸೊ ಡೈಲಿ ನೀವು ಇಷ್ಟು ಮಾಡಿದ್ರಪ್ಪ ಅಂತಂದ್ರೆ ಸೊ ನಿಮ್ಮ ಲ್ಯಾಂಗ್ವೇಜ್ ನೀವು ಇಂಪ್ರೂವ್ ಮಾಡ್ಕೋಬೋದು. ಸೊ ಮತ್ತು ನಿಮಗೆ ಹೇಳೋದಪ್ಪ ಅಂತಂದ್ರೆ ನಿಮ್ಮ ಲ್ಯಾಂಗ್ವೇಜ್ ನೀವು ಹೇಗೆ ಇಂಪ್ರೂವ್ ಮಾಡ್ಕೋಬೇಕಂತಂದ್ರೆ ನೀವು ಜಾಸ್ತಿ ಬರೆಯೋಕ್ಕೆ ಟ್ರೈ ಮಾಡಿರಿ. ಸೊ ಯಾವುದೋವರ ಒಂದು ಟಾಪಿಕ್ ತೊಗೊಳ್ರಿ, ಏನಾದರೂ ಫೆನ್ಸ್ಟರ್ ಆಗಿರ್ಬೋದು, ಇಲ್ಲ ಯಾವುದಾದ್ರು ಒಂದು ಥೀಮಾ ತೊಗೊರಿ. ಸೊ ಅದ್ರ ಬಗ್ಗೆ ನೀವು ಸ್ವಂತ ಬರೆಯೋಕ್ಕೆ ಟ್ರೈ ಮಾಡಿರಿ. ಸೊ ನೀವು ಅದನ್ನು ಸ್ವಂತ ಯೋಚನೆ ಮಾಡೋದ್ರಿಂದ ನಿಮ್ಮ ವೊಕ್ಯಾಬುಲರಿನೂ ಜಾಸ್ತಿ, ನೀವು ಸ್ಟಾರ್ಟಿಂಗ್ ನೋಡ್ಕೊಂತ ಬರೀರಿ, ಏನು ಪ್ರಾಬ್ಲಮ್ ಇಲ್ಲ. ಸೊ ನಿಮ್ಮ ವೊಕ್ಯಾಬುಲರಿನೂ ಜಾಸ್ತಿ ಆಗ್ತಾವೆ ಮತ್ತು ನಿಮ್ಮ ಸ್ಕ್ರೈಬನ್ನು ಇಂಪ್ರೂವ್ ಆಗುತ್ತೆ. ಸೊ ನೀವೇನು ಟಾಪಿಕ್ ತೊಗೊಂಡಿರ್ತೀರಲ್ಲ ಅದನ್ನು ಬರೀರಿ. ಸೊ ಅದನ್ನು ಬರೆದಿದ್ದ ನಿಮ್ಮ ಮದರ್ ಲ್ಯಾಂಗ್ವೇಜ್ ಒಳಗೆ ನೀವು ತಿಳ್ಕೊಂಡು ಅದನ್ನು ನೀವು ಜರ್ಮನ್ ಲ್ಯಾಂಗ್ವೇಜ್ ಒಳಗೆ ನಿಮ್ಮ ಫ್ರೆಂಡ್ಸ್ ಮುಂದೆ ಹೇಳಕ್ಕೆ ಟ್ರೈ ಮಾಡಿರಿ. ಸೊ ಇದರಿಂದ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲು ಜಾಸ್ತಿ ಆಗುತ್ತೆ, ನಿಮ್ಮಲ್ಲಿ ಇದರ ಸ್ಕ್ರೈಬನ್ ಕವರ್ ಆಗುತ್ತೆ, ಲೇಸನ್ ಕವರ್ ಆಗುತ್ತೆ. ಮತ್ತು ಹ್ಯೂರಾನ್ಗಿಂತ ನೀವು ಯೂಟ್ಯೂಬೆಲ್ಲ ಯೂಸ್ ಮಾಡಿದ್ರೆ ಹ್ಯೂರಾನ್ ಕಲಿಬೋದು. ಸೊ ಮತ್ತು ನಿಮಗೆ ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ಸ್ ಭಾಳ ಅದಾವೆ. ಸೊ ನೀವು ಜರ್ಮನ್ ಲ್ಯಾಂಗ್ವೇಜ್ ಬೇಕು ಅದರ ಫಿಲ್ಮ್ಸ್ ನೋಡ್ಬೋದು, ಸಬ್ ಟೈಟಲ್ಸ್ ಅಂತಿದ್ವು, ಮತ್ತು ಜರ್ಮನ್ ಸಾಂಗ್ಸ್ ಕೇಳ್ರಿ. ಮತ್ತು ಸ್ಪೂಟಿಫೈ ಒಳಗೆ ನಿಮಗೆ ಜರ್ಮನ್ ಪೋಡ್ಕಾಸ್ಟ್ ಬರ್ತಾವೆ. ಪೋಡ್ಕಾಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಪ್ಪ ಅಂತಂದ್ರೆ ಪೋಡ್ಕಾಸ್ಟ್ ಹೆಂಗಿರ್ತಾವೆ ಅಂತಂದ್ರೆ ಒಬ್ಬರಿಂದ ಇನ್ನೊಬ್ಬರಿಗೆ ಡಿಸ್ಕಷನ್ ಮಾಡೋ ಕನ್ವರ್ಜೇಷನ್ ಇರ್ತಾವೆ. ಸೊ ಇದು ನಿಮಗೆ B1 B2 ಒಳಗೆ ಇದು ಭಾಳ ಹೆಲ್ಪ್ ಆಗುತ್ತೆ. ಸೊ ಇದು ಒಂದು ನಿಮಗೆ ಟೈಲ್ ಬರುತ್ತೆ ಸ್ಪೀಕಿಂಗ್ ಒಳಗೆ. ಇನ್ನೊಂದು ಏನಪ್ಪ ಅಂತಂದ್ರೆ ನಂಗೆ ಭಾಳ ಜನ ಕೇಳತ್ತಿದ್ರಿ ಎಷ್ಟು ಕಲಿಬೇಕು ಎಷ್ಟು ಕಲಿಬಾರ್ದು ಅಂತ. ಸೊ ಈಗ ಒಂದು ಲ್ಯಾಂಗ್ವೇಜ್ ಐತಪ್ಪ ಅಂತಂದ್ರೆ ಅಲ್ಲಿ ಇಷ್ಟ ಕಲಿಬೇಕು ಇಷ್ಟ ಕಲಿಬಾರ್ದು ಅಂತ ಏನಿರಲ್ಲ. ಈಗ ನಮ್ಮ ಕನ್ನಡ ಲ್ಯಾಂಗ್ವೇಜ್ ತೊಗೊರಿ, ನಾವು ಇಷ್ಟ ಕಲಿಬೇಕಂತ ಏನಿಲ್ಲ, ನಾವೆಲ್ಲ ಕಲಿತೇವೆ. ಸೊ ಮತ್ತು ನೀವೆಲ್ಲ ಒನ್ ಡೇ ಒಳಗೆ ಕಲ್ತಿಲ್ಲ. ಸೊ ಈ ಲ್ಯಾಂಗ್ವೇಜನ್ನು ಹಂಗೆ ಒನ್ ಡೇ ಒಳಗಿಂತ ನೀವೆಲ್ಲ ಕಲಿಯೋಕ್ಕೆ ಸಾಧ್ಯ ಇಲ್ಲ. ಸೊ ಡೇ ಬೈ ಡೇ ನೀವು ಕಲಿತಾ ಹೋಗ್ತೀರಿ. ಸೊ ಅದ್ರ ಸಂಬಂಧ ಭಾಳ ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡ್ರಿ, ಮತ್ತು ಯಾರು ಹೆದರಕ್ಕೆ ಹೋಗ್ಬೇಡ್ರಿ. ಸೊ ನಂಗೆ ಅದು ಬರತ್ತಿಲ್ಲ ಇದು ಬರತ್ತಿಲ್ಲ ಅಂತಂದ್ರೆ ನಿಮಗೆ ಸಿಂಪಲ್, ಈಗ ಯಾರು ಹೆದರಾತಿರಲ್ಲ ಅವ್ರು ಒಂದು ಸಿಂಪಲ್ ನಿಮ್ಗೆ ಏನು ಹೇಳಬೇಕಪ್ಪ ಅಂತಂದ್ರೆ, ಈಗ ನಾವು ಕನ್ನಡ ಕಲಿತೇವೆ ಅಂದ ಮಾತ್ರಕ್ಕೆ ನಾವು ಕನ್ನಡ ಡೈಲಿ ನಾವು ನಿಘಂಟು, ಕನ್ನಡ ವ್ಯಾಕರಣ, ಸೊ ನಾವು ಅದನ್ನೆಲ್ಲ ಬಳಸಿ ಲ್ಯಾಂಗ್ವೇಜ್ ನಾವು ಯೂಸ್ ಮಾಡಲ್ಲ. ಸೊ ನಾವು ಒಂದೊಂದು ಜಿಲ್ಲಾಕ್ಕಾಗಿರ್ಬೋದು ಒಂದೊಂದು ಲ್ಯಾಂಗ್ವೇಜ್ ಬಳಸ್ತೇವೆ. ನಾವು ಇಲ್ಲೂ ಅದೇ ಥರ ಡಿಲೆಕ್ಟ್ ಬಳಸ್ತಾರೆ ಜರ್ಮನ್ ಒಳಗೆ. ಸೊ ನಾವು ಜರ್ಮನ್ ಲ್ಯಾಂಗ್ವೇಜ್ ಕಲಿತೇವೆ ಅನ್ನೋದಕ್ಕೆ ನಾವೆಲ್ಲ ಗ್ರಾಮರನ್ನು ಒಂದೇ ದಿವಸ ಒಳಗೆ ಬಳಸಬೇಕು ಅಂತೇನಿಲ್ಲ. ಸೊ ನಾವು ಡೈಲಿ ಕನ್ನಡ ಒಳಗೆ ಒಂದು 50ರಿಂದ 100 ಸೆಂಟೆನ್ಸ್ ಬಳಸ್ಬೋದು ಅಂತ ತಿಳ್ಕೊರಿ ಎಕ್ಸಾಂಪಲ್. ಸೊ ನೀವು ಜರ್ಮನ್ ಒಳಗೂ ನಾವು ಅಷ್ಟೇ ಡೈಲಿ ನಮ್ಮ ಲೈಫಿಗೆ ನಮಗೆ ಎಷ್ಟು ಬೇಕಲ್ಲ ಅಷ್ಟೇ ಸೆಂಟೆನ್ಸ್ ಬಳಸ್ತೀವಿ. ಸೊ ನೀವು ಡೈಲಿ ಅದನ್ನು ಬಳಸ್ತಾ ಹೋದ್ರಿ ಅಂದ್ರೆ ನಿಮಗೆ ತಾನೇ ಲ್ಯಾಂಗ್ವೇಜ್ ಪರ್ಫೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಭಾಳ ನಿಮಗೆ ಸಿಂಪಲ್ ಹೇಳ್ಬೇಕಂತಂದ್ರೆ, ಈಗ ನಾನು ಏನು ಹೇಳಿಲ್ಲ, ನಾವು ಡೈಲಿ ಎಲ್ಲ ಲ್ಯಾಂಗ್ವೇಜ್ ಎಲ್ಲ ನಾವು ಪೂರ್ತಿ ಏನು ಕಲ್ತೀವಿ ಎಲ್ಲ ಬಳಸಂಗಿಲ್ಲ. ಸೊ ಹಾಗಾಗಿ ಏನು ಮಾಡಿರಿ, ಭಾಳ ಟೆನ್ಷನ್ ತೊಗೋಬೇಡ್ರಿ, ಭಾಳ ಹೆದರಕ್ಕೆ ಹೋಗ್ಬೇಡ್ರಿ. ಸೊ ಆರಾಮ್ ಲ್ಯಾಂಗ್ವೇಜ್ ಕಲೀರಿ. ಸೊ ಡೇ ಬೈ ಡೇ ಇನ್ನೂ ಇಂಪ್ರೂವ್ ಆಗ್ತಾ ಹೋಗ್ತೀರಿ. ಸೊ ನೀವು ಈ ಥರ ಜರ್ಮನ್ ಲ್ಯಾಂಗ್ವೇಜ್ ಕಲಿಬೋದು. ಸೊ ಇದು ಬಂದುಬಿಟ್ಟು ನಂದು ಜರ್ಮನ್ ಲ್ಯಾಂಗ್ವೇಜ್ ಎಕ್ಸ್ಪೀರಿಯೆನ್ಸ್ ನಾ ಹೆಂಗೆ ಕಲಿತೆ ಅನ್ನೋದು. ಸೊ ಇದು ನಿಮಗೆ ಹೆಲ್ಪ್ ಆಗತ್ತೆ ಅನ್ಕೋತೀನಿ. ಸೊ ಈಗ ಯಾರ್ಯಾರು ಲ್ಯಾಂಗ್ವೇಜ್ ಕಲಿಯತ್ತರಿ, ಸೊ ಇನ್ನು ಯಾರ್ಯಾರು ಕಲಿಬೇಕನ್ನತ್ತರಿ ಅವ್ರಿಗೆಲ್ಲ ನಾನು ಆಲ್ ದಿ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಚೆನ್ನಾಗಿ ಕಲೀರಿ. ಸೊ ಜರ್ಮನಿಗೆ ಬರ್ರಿ ಅಂತ, ಜರ್ಮನ್ ಲ್ಯಾಂಗ್ವೇಜ್ ಕಲೀರಿ, ಜರ್ಮನಿಗೆ ಬರ್ರಿ ಅಂತ ತಮ್ಮಲ್ಲಿ ಕೇಳ್ಕೊತೀನಿ. ಸೊ ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.